ಜುಲೈ 18ನೇ ತಾರೀಕು ದೆಹಲಿಗೆ ಬರೋದಕ್ಕೆ ಸಿಎಂಗೆ ಬುಲಾವ್ ಬಂದಿದೆ. ಸಂಪುಟ ವಿಸ್ತರಣೆ ಸಂಬಂಧಪಟ್ಟಂಗೆ ಮಹತ್ವದ ಸಭೆ 18ನೇ ತಾರೀಕು ಜುಲೈ 18ಕ್ಕೆ ದೆಹಲಿಗೆ ಬರೋದಕ್ಕೆ ಸಿಎಂ ಡಿಕೆ ಶಿವಕುಮಾರ್ಗೆ ಬುಲಾವ್ ಬಂದಿದೆ. ಕೇಂದ್ರಕ್ಕೆ ಹೈಕಮಾಂಡ್ ನಾಯಕರಿಂದ ಸಂಪುಟ ವಿಸ್ತರಣೆ ಸಂಬಂಧಪಟ್ಟಂಗೆ ಮಹತ್ವದ ಸಭೆ. ಸಿದ್ದರಾಮಯ್ಯ ಹರಿಪ್ರಸಾದ್ ಕೂಡ ಹೈಕಮಾಂಡ್ ಬುಲಾವ್ ನೀಡಿದೆ. ಖಾಲಿ ಇರುವಂತಹ 20 ಸ್ಥಾನ ಭರ್ತಿ ಮಾಡುವುದಕ್ಕೆ ನಿರ್ಧಾರವನ್ನ ಮಾಡಿರುವಂತದ್ದು. ಸಿದ್ದು ಸರ್ಕಾರದ 3-4 ಜನರಿಗೆ ಅವಕಾಶ ಸಿಗುವಂತಹ ಸಾಧ್ಯತೆಗಳಿವೆ. ಹೊಸಬರಿಗೆ ಹೆಚ್ಚಿನ ಅವಕಾಶ ನೀಡುವುದಕ್ಕೆ ನಿರ್ಧಾರ. 38ರಿಂದ 60 ವರ್ಷದೊಳಗಿನವರಿಗೆ ಹೆಚ್ಚಿನ ಆದ್ಯತೆಯನ್ನ ಕೊಡುವಂತ ಸಾಧ್ಯತೆಗಳಿದೆ. ಯುವ ಮುಖಗಳಿಗೆ ಹೆಚ್ಚಿನ ಸ್ಥಾನ ನೀಡುವ ಸಾಧ್ಯತೆಗಳು. 20 ಸ್ಥಾನಗಳ ಪೈಕಿ 19 ಸ್ಥಾನ ತುಂಬುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಸೊ ಈ ರೇಸ್ನಲ್ಲಿ ಯಾರ್ಯಾರಿದ್ದಾರೆ ಹಾಗಾದ್ರೆ? ಸಂತೋಷ್ ಲಾಡ್, ಜಮೀರ್ ಅಹಮದ್ ಖಾನ್, ಪುಟ್ಟರಂಗ್ ಶೆಟ್ಟಿ, ಎಚ್.ಸಿ. ಬಾಲಕೃಷ್ಣ, ರಾಘವೇಂದ್ರ ಹಿಟ್ನಾಳ್, ರಿಜ್ವಾನ್ ಅರ್ಷದ್, ಎಸ್ ಪೊನ್ನಣ್ಣ, ಲಕ್ಷ್ಮಣ ಸವದಿ, ಅಶೋಕ್ ಪಟ್ಟಣ್, ಶಿವಲಿಂಗೇಗೌಡ ಸೇರಿದಂಗೆ ಸುಮಾರು ಜನ ರೇಸ್ನಲ್ಲಿದ್ದಾರೆ. ಇದರ ಜೊತೆಗೆ ಫಸ್ಟ್ ಟೈಮ್ ಮತ್ತು ಸೆಕೆಂಡ್ ಟೈಮ್ ಗೆದ್ದಿರುವಂತಹ MLAಗಳು ಕೂಡ ರೇಸ್ನಲ್ಲಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಂದ್ರನ್ ಪಟೇಲ್ ಸಂಪರ್ಕದಲ್ಲಿದ್ದಾರೆ. ಪಟೇಲ್ ರೇ, ಕೊನೆಗೂ ಮುಹೂರ್ತ ಫಿಕ್ಸ್ ಆದಂಗೆ ಕಾಣಿಸ್ತಾ ಇದೆ. 18ನೇ ತಾರೀಕು ಬರೋದಕ್ಕೆ ಬುಲಾವ್ ಬಂದಿರೋದು ಸಿಎಂಗೆ. ಅಂದುಕೊಂಡಂತ ರೀತಿಯಲ್ಲೇ ವಿಸ್ತರಣೆ ಆಗುತ್ತೆ ಅಂತ ಅನ್ಸುತ್ತಾ? ಹೊಸ ಮುಖಗಳು, ಆ ಒಂದು ಏಜ್ಡ್ ಬೇಸ್ಡ್ ಮೇಲೆ. ಅರುಣುಗಾರ್, ಕೊನೆಗೂ ಕೂಡ ಸಂಪುಟ ವಿಸ್ತರಣೆಗೆ ಕಾಲ ಕೂಡಿ ಬಂದಿರುವಂತದ್ದು. ಇದೇ ಬರಲಿರ್ತಕ್ಕಂಥ ಜುಲೈ 18ನೇ ತಾರೀಕು ಹೈಕಮಾಂಡ್ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ರವರಿಗೆ 18ನೇ ತಾರೀಕು ದೆಹಲಿಗೆ ಬರುವಂತೆ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. 18ನೇ ತಾರೀಕು ದೆಹಲಿಯ ಎಸಿಸಿ ಕಚೇರಿಯಲ್ಲಿ ಲೋಕಸಭೆ ವಿಪಕ್ಷ ನಾಯಕ ಮತ್ತು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ, ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಎಸಿಸಿಯ ಪ್ರಧಾನ ಕಾರ್ಯದರ್ಶಿ ಕೆ.ಸಿ. ವೇಣುಗೋಪಾಲ್ ಮತ್ತು ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸೇರಿದಂತೆ ಸಭೆ ನಡೆಸಲಿದ್ದಾರೆ. ಒಟ್ಟಾರೆ ಈ ಬಾರಿ ಸಂಪುಟ ವಿಶೇಷವಾಗಿ ಇರಬೇಕು ಮತ್ತು 2028ರ ಚುನಾವಣೆಗೆ ಅದೊಂದು ಮಂಚೂಣಿಯಾಗಿರ್ಬೇಕೆಂಬ ಕಾರಣಕ್ಕಾಗಿ ಹೊಸ ಮುಖಗಳಿಗೆ ಆದ್ಯತೆ ಕೊಡಬೇಕಂತೇಳಿ ತೀರ್ಮಾನ ಮಾಡಿದ್ದಾರೆ. ಇದೇ ಮೊದಲ ಬಾರಿಗೆ ಈ ಹಿಂದಿನ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮೊದಲ ಬಾರಿ ಗೆದ್ದವರಿಗೆ ಸಚಿವ ಸಂಪುಟದಲ್ಲಿ ಅವಕಾಶ ಇಲ್ಲ ಅಂತ ಘೋಷಣೆಯನ್ನು ಮಾಡಲಾಯಿತು. ಆದ್ರೆ ಈ ಬಾರಿ ಹೊಸ ಮುಖಗಳಿಗೆ ಅವಕಾಶವನ್ನು ಕೊಡಲಾಗ್ತಿರ್ತಕ್ಕಂಥ ಅದರಲ್ಲಿ ಪ್ರಮುಖವಾಗಿ ಅನೇಕರು ರೇಸ್ನಲ್ಲಿ ಇರ್ತಕ್ಕಂಥದ್ದು. ಈಗಾಗಲೇ ಎಸ್ ಪೊನ್ನಣ್ಣ ಹೆಸರು ಇದೀಗ ಮಂಚೂಣಿಯಲ್ಲಿ ಇರ್ತಕ್ಕಂಥದ್ದು. ಮೂಡಿಗೆರೆ ಕ್ಷೇತ್ರದ ನಯನಾ ಮೋಟಂರವರ ಹೆಸರು ಕೂಡ ಇರುವಂತದ್ದು. ಅದೇ ರೀತಿ ಅನ್ನಪೂರ್ಣ ತುಕಾರಾಂ ರವರ ಹೆಸರು ಕೂಡ ಇರುವಂತದ್ದು. ಅದೇ ರೀತಿ ಬಲ್ಕೀಶ್ ಬಾನು, ವಿಧಾನ ಪರಿಷತ್ ಸದಸ್ಯ ಬಲ್ಕೀಶ್ ಬಾನು ರವರ ಹೆಸರು ಕೂಡ ಮಂಚೂಣಿಯಲ್ಲಿ ಇರ್ತಕ್ಕಂಥದ್ದು. ಒಟ್ಟಾರೆ 3 ಅಥವಾ 4ವರೆಗೆ ಹೊಸ ಮುಖಗಳಿಗೆ ಮೊದಲ ಬಾರಿ ಗೆದ್ದಂತವರಿಗೆ ಅವಕಾಶವನ್ನು ಕೊಡಬೇಕಂತ ಹೇಳಿರ್ತಕ್ಕಂಥದ್ದು. ಈಗಾಗಲೇ 2, 3 ಮತ್ತು 4 ಬಾರಿ ಗೆದ್ದಂತವರು ಒಮ್ಮೆಯೂ ಕೂಡ ಕಾಂಗ್ರೆಸ್ ಸರ್ಕಾರ ಬಂದ ಸಂದರ್ಭದಲ್ಲಿ ಸಚಿವರಾಗಿಲ್ಲ. ಹಾಗಾಗಿ ಅವ್ರಿಗೂ ಕೂಡ ಅವಕಾಶವನ್ನು ಕೊಡಬೇಕು. ಜಾತಿವಾರು, ಪ್ರಾದೇಶಿಕವಾರು, ಸಾಮಾಜಿಕವಾರು ಅವಕಾಶವನ್ನು ಕೊಡಬೇಕು. ಆ ಮುಖಾಂತರ ಡಿಕೆ ಶಿವಕುಮಾರ್ ಸರ್ಕಾರದಲ್ಲಿ ಒಂದಷ್ಟು ಉತ್ಸಾಹಿ ಮುಖಗಳಿಗೆ ಅವಕಾಶವನ್ನು ಕೊಡಬೇಕು. 35ರಿಂದ ಸುಮಾರು 58 ಅಥವಾ 60 ಒಳಗಡೆ ಇರ್ತಕ್ಕಂಥವ್ರಿಗೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕು. ಲವಲವಿಕೆಯಿಂದ ಕೆಲಸ ಮಾಡ್ಲಿಕ್ಕೆ ಇದು ಅವಕಾಶ ಅಂತಲೇ ಹೇಳಲಾಗ್ತಿದೆ. ಹಾಗಾಗಿ 1 ಅಥವಾ 2 ಮಹಿಳೆಯರಿಗೆ ಅವಕಾಶವನ್ನು ಕೊಡಬೇಕು. ಅದರಲ್ಲಿ ಅಲ್ಪಸಂಖ್ಯಾತ ಮಹಿಳೆಯರು ಕೂಡ ಅವಕಾಶವನ್ನು ಕೊಡ್ಬೇಕಂತೇಳಿ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಹಾಗಾಗಿ ಎಲ್ಲೊಂದ್ ಕಡೆ ಗುಲ್ಬರ್ಗಾ ಉತ್ತರದ ಶಾಸಕಿಯಾಗಿರ್ತಕ್ಕಂಥ ಖನಿಜಾ ಫಾತಿಮಾ ಮತ್ತು ಬಲ್ಕೀಸ್ ಬಾನೂರವರ ಹೆಸರು ಮುನ್ನೆಲೆಗೆ ಬಂದಿರತಕ್ಕಂಥದ್ದು ಮತ್ತು ಉಮಾಶ್ರೀ ಪರಿಷತ್ ಸದಸ್ಯೆ ಉಮಾಶ್ರೀ ಹೆಸರು ಕೂಡ ಇದೀಗ ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಈ ಎಲ್ಲ ಬೆಳವಣಿಗೆ ನಡುವೆ ಕೂಡ ಈ ಹಿಂದಿನ ಸಿದ್ದರಾಮಯ್ಯ ಸರ್ಕಾರದ 3 ಅಥವಾ 4ವರೆಗೆ ಅವಕಾಶವನ್ನು ಕೊಡ್ಬೇಕಂತೇಳಿ ಈಗಾಗಲೇ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಅದರಲ್ಲಿ ಸಂತೋಷ್ ಲಾಡ್ ಹೆಸರು ಕೂಡ ಇರ್ತಕ್ಕಂಥದ್ದು, ದಿನೇಶ್ ಗುಂಡೂರಾವ್ ಅವರ ಹೆಸರು ಕೂಡ ಇರ್ತಕ್ಕಂಥದ್ದು ಮತ್ತು ಜಮೀರ್ ಅಹಮದ್ ರವರ ಹೆಸರು ಕೂಡ ಇರುವಂತದ್ದು. ಒಟ್ಟಾರೆ ಜುಲೈ 18ನೇ ತಾರೀಕು ಕೊನೆಗೂ ಕೂಡ ಈಗಾಗಲೇ ಹೈಕಮಾಂಡ್ ನಾಯಕರು ಸಂಪುಟ ವಿಸ್ತರಣೆಗೆ ತೀರ್ಮಾನ ಮಾಡಿರ್ತಕ್ಕಂಥದ್ದು. ಅವತ್ತು ಅಳೆದು ತೂಗಿ ಈ ಬಾರಿ ಸಂಪುಟಕ್ಕೆ ಸೇರ್ಪಡೆ ಮಾಡ್ಕೊಳ್ತಿರ್ತಕ್ಕಂಥ ಉಳಿದಿರ್ತಕ್ಕಂಥ 2 ವರ್ಷದ ಅವಧಿಯಲ್ಲಿ ಸರ್ಕಾರದ ಇಮೇಜು, ಪಕ್ಷದ ಇಮೇಜ್ ಅನ್ನು ಕೂಡ ಹೆಚ್ಚಿಸಬೇಕು. ಆ ಮುಖಾಂತರ ಮತ್ತೆ 2028 ಕೂಡ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕೆಂಬ ಲೆಕ್ಕಾಚಾರದಲ್ಲಿ ಈ ನಿರ್ಧಾರವನ್ನು ಮಾಡ್ತಿರುವಂತದ್ದು. ಅರುಣ್ ಹುಗಾರ್, ಪಟೇಲ್ ರೇ, 38ರಿಂದ 60 ವರ್ಷದೊಳಗಿನವರಿಗೆ ಹೆಚ್ಚಿನ ಆದ್ಯತೆ ಅನ್ನುವಂಥ ನಿರ್ಧಾರನ ತೆಗೆದುಕೊಳ್ತಾ ಇದೆ ಪಕ್ಷ. ಆದ್ರೆ 60 ವಯಸ್ಸಿಗಿಂತ ಮೇಲ್ಪಟ್ಟಂತ ಹಿರಿಯ ನಾಯಕರುಗಳೇ ಸುಮಾರು ಜನ ಟವಲ್ ಹಾಕೊಂಡು ಕಾಯ್ತಿದ್ದಾರೆ, ಓಪನ್ ಆಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಸೊ ಅಷ್ಟು ಈಸಿನಾ ಇದು ಅಂತ? ಅಂದ್ರೆ ಅದರಲ್ಲಿ ಕೆಲವರಿಗೆ ಅವಕಾಶವನ್ನು ಕೊಡಬೇಕಂತ ಇರ್ತಕ್ಕಂಥದ್ದು. ಆದ್ರೆ ಹೆಚ್ಚಿನ ಆದ್ಯತೆಯನ್ನ ಯುವ ಮಕ್ಕಳಿಗೆ ಕೊಡಬೇಕು ಅಂತ ಕಾರಣಕ್ಕಾಗಿ 38ರಿಂದ
60 ಒಳಗಡೆ ಹೆಚ್ಚು ಆದ್ಯತೆಯನ್ನು ಕೊಡ್ಬೇಕಂತೇಳಿ ತೀರ್ಮಾನ ಮಾಡಿರುವಂಥದ್ದು. ಮತ್ತು ಈ ಹಿಂದಿನ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಇದ್ದಂಥವ್ರು ಕೂಡ 3ರಿಂದ 4ವರೆಗೆ ಮಾತ್ರ ಅವಕಾಶ ಇರತಕ್ಕಂಥದ್ದು. ಮತ್ತು ಈ ಬಾರಿ ಜಾತಿವಾರು ಪ್ರಾದೇಶಿಕವಾರು ಕೂಡ ಅವಕಾಶವನ್ನು ಕೊಡಬೇಕು, ಸಾಮಾಜಿಕವಾರ ಅವಕಾಶವನ್ನು ಕೊಡಬೇಕು. ಸಂಪುಟ ಅಂತ ಹೇಳಿದ್ರೆ ಈ ವಿಸ್ತರಣೆ ಸಂದರ್ಭದಲ್ಲಿ ಅಲ್ಲಿ ಮೇಲ್ವರ್ಗದವ್ರು ಕೂಡ ಅದರಲ್ಲಿ ಇರಬೇಕು. ಅದರಲ್ಲಿ ಪ್ರಮುಖವಾಗಿ ಮೇಲ್ವರ್ಗದವರು ಅಂತ ಹೇಳಿ ಲಿಂಗಾಯತ ಸಮುದಾಯ ಮತ್ತು ಒಕ್ಕಲಿಗ ಸಮುದಾಯಕ್ಕೂ ಆದ್ಯತೆಯನ್ನು ಕೊಡಬೇಕು. ಮತ್ತು ಈಗಾಗಲೇ ಸ್ಪೀಕರ್ ವಿಚಾರದಲ್ಲಿ ಕೂಡ ಹಲವಾರು ಚರ್ಚೆ ಆಗ್ತಿರ್ತಕ್ಕಂಥ ಈಗಾಗಲೇ ದಿನೇಶ್ ಗುಂಡೂರಾವ್ ಹೆಸರು ಕೂಡ ಮುನ್ನೆಲೆಗೆ ಬಂದಿರುವಂಥದ್ದು, HK ಪಾಟೀಲ್ ರವರ ಹೆಸರು ಕೂಡ ಮುನ್ನೆಲೆಗೆ ಬಂದಿರುವಂಥದ್ದು, ಮತ್ತು RV ದೇಶಪಾಂಡೆ ಅವರ ಹೆಸರು ಕೂಡ ಮುನ್ನೆಲೆಗೆ ಬಂದಿರತಕ್ಕಂಥ ಹಲವಾರು ಹೆಸರು ಕೂಡ ಇದೀಗ ಸ್ಪೀಕರ್ ಹುದ್ದೆ ವಿಚಾರದಲ್ಲಿ ಕೂಡ ಮುನ್ನೆಲೆಗೆ ಬಂದಿರುವಂಥದ್ದು. ಒಟ್ಟಾರೆ ಈಗಾಗಲೇ ಆಕಾಂಕ್ಷಿಗಳು ಸುಮಾರು ಈಗಾಗಲೇ ಇದು ನಮ್ಮ ಕೊನೆಯ ಚುನಾವಣೆ ಅಂತೇಳಿ ಅನೇಕರು ಈಗಾಗಲೇ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಬಹುತೇಕ ಆಕಾಂಕ್ಷಿಗಳು ಇರ್ತಕ್ಕಂಥ ಸ್ಥಾನ ಕೇವಲ 20, ಆದ್ರೆ ಆಕಾಂಕ್ಷಿಗಳ ಸ್ಥಾನ ಸುಮಾರು 60ಕ್ಕೂ ಹೆಚ್ಚು ಶಾಸಕರು ಇರ್ತಕ್ಕಂಥದ್ದು. ಅದರಲ್ಲಿ ಹಿರಿಯರು ಕೂಡ ಹೆಚ್ಚಿರ್ತಕ್ಕಂಥ ನಾವು 3 ಮತ್ತು 4 ಬಾರಿ ಗೆದ್ದಂಥವ್ರು ಕೂಡ ಒಮ್ಮೆ ಆದ್ರೂ ನಾವು ಸಚಿವರಾಗಬೇಕು, ನಮಗೂ ಕೂಡ ಅವಕಾಶ ಕೊಡಿ ಅಂತೇಳಿ ಬಹಿರಂಗವಾಗಿ ಹೇಳಿಕೆಯನ್ನು ಕೊಡ್ತಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ನಾಳೆಯಿಂದ ಅನೇಕ ಶಾಸಕರುಗಳು ದೆಹಲಿಗೆ ಪ್ರಯಾಣ ಬೆಳೆಸಲಿಕ್ಕೆ ತೀರ್ಮಾನ ಮಾಡಿರುವಂಥದ್ದು. ವರಿಷ್ಠರ ಬಳಿ ಈಗ ಅನೇಕರು ಈಗಾಗಲೇ ಲಾಬಿಯನ್ನು ಕೂಡ ಆರಂಭಿಸಿರ್ತಕ್ಕಂಥದ್ದು, ಜಾತಿವಾರ ಲಾಬಿಯನ್ನು ಆರಂಭಿಸಿರ್ತಕ್ಕಂಥದ್ದು ಮತ್ತು ನಾಯಕರ ಮುಖಾಂತರ ಲಾಬಿ ಕೂಡ ಆರಂಭಿಸಿರ್ತಕ್ಕಂಥದ್ದು. ಈಗಾಗಲೇ ಮಾಜಿ CM ಸಿದ್ದರಾಮಯ್ಯ ಕೂಡ ಸಂಪುಟದಲ್ಲಿ ತಮ್ಮ ಬೇಕಾದ ಬೆಂಬಲಿಗರನ್ನು ಸೇರ್ಪಡೆ ಮಾಡ್ಲಿಕ್ಕೂ ಕೂಡ ಪ್ಲಾನ್ ಅನ್ನ ಮಾಡಿರುವಂಥದ್ದು. ಮತ್ತು ಪ್ರಮುಖ ವಿಚಾರವೊಂದರಲ್ಲಿ ಈಗಾಗಲೇ ಎಲ್ಲ ಒಂದ್ ಕಡೆ BK ಹರಿಪ್ರಸಾದ್ ರವರು ಕೂಡ ಸಚಿವರನ್ನಾಗಿ ಮಾಡ್ಬೇಕಂತೇಳಿ ಈಗಾಗಲೇ ಚರ್ಚೆ ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಆದ್ರೆ ಹೈಕಮಾಂಡ್ ಈ ಬಗ್ಗೆ ಯಾವುದೇ ರೀತಿ ಚಿಂತನೆ ನಡೆಸಿಲ್ಲ. ಆದ್ರೆ ರಾಜಕಾರಣದಲ್ಲಿ ಕೊನೆ ಗಳಿಗೆಯಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಆದ್ರೆ ಈ ಹಿಂದೆ DK ಶಿವಕುಮಾರ್ ಅವರು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಆಗಿದ್ರು, ಉಪಮುಖ್ಯಮಂತ್ರಿಗಳು ಆಗಿದ್ರು, ಮತ್ತು ಜಲಸಂಪನ್ಮೂಲ ಖಾತೆ ಸೇರಿದಂತೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಕೂಡ ಹೊಂದಿದ್ರು. ಹಾಗಾಗಿ BK ಹರಿಪ್ರಸಾದ್ ರವರನ್ನ ಸಚಿವರನ್ನಾಗಿ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಂತೇಳಿ ಒಂದು ವರ್ಗದ ವಾದ ಕೂಡ ಇದೀಗ ಆರಂಭ ಆಗಿರ್ತಕ್ಕಂಥದ್ದು. ಅರುಣ್ ಹೂಗಾರ್. ಪಟೇಲ್ರೇ, CM ಜೊತೆಗೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದಂತ ಬಹುತೇಕ ಅಂದ್ರೆ ಮಿನಿಸ್ಟರ್ ಆದಂತವ್ರು ಯಾರಿದ್ದಾರೆ ಎಲ್ಲರೂ ಕೂಡ ಸಿದ್ದರಾಮಯ್ಯನವರ ಆಪ್ತರೇ ಇರುವಂತದ್ದು. ಜೊತೆಗೆ ಹೈಕಮಾಂಡ್ ಕೋಟಾದಲ್ಲಿರುವಂತವರು ಓತನ್ನ ತೆಗೆದುಕೊಂಡ್ರು. DK ಶಿವಕುಮಾರ್ ಆಪ್ತ ಬಳಗದಲ್ಲಿ ಒಬ್ರು ಇಲ್ಲ. ಸೊ ಹಾಗಾಗಿ ಆ ಒಂದು ಬಣಕ್ಕೆ ಅಂದ್ರೆ DK ಶಿವಕುಮಾರ್ ಅವರ ಹಿಂಬಾಲಕರು ಯಾರ್ಯಾರಿದ್ದಾರೆ ಅವರಿಗೆ ಇಲ್ಲಿ ಹೆಚ್ಚಿನ ಆದ್ಯತೆಗಳು ಸಿಗುತ್ತೆ ಅಂತ ಅನ್ಸುತ್ತಾ ಸೆಕೆಂಡ್ ಲಿಸ್ಟ್ ಅಲ್ಲಿ? ಸದ್ಯ ಮೊದಲ ಸಂಪುಟದಲ್ಲಿ ಎಲ್ಲ ಒಂದ್ ಕಡೆ ಬಹಳಷ್ಟು ವಿಶೇಷತೆ ಇರುತ್ತೆ ಅಂತ ಹೇಳಿ ಎಲ್ಲರೂ ಕೂಡ ಅನ್ಕೊಂಡಿದ್ರು. ಅಲ್ಲಿ ಯತೀಂದ್ರ ಸಿದ್ದರಾಮಯ್ಯರವರು ಒಂದು ಹೊಸ ಮುಖ ಬಿಟ್ರೆ ಅದು ಕೂಡ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೋಟದಡಿ ಬಂದಿರತಕ್ಕಂಥದ್ದು. ಎಲ್ಲ ಒಂದ್ ಕಡೆ ಒಂದಷ್ಟು ದೊಡ್ಡ ಭರವಸೆಯನ್ನ ಮೂಡಿಸ್ತಾರೆ. ರಾಹುಲ್ ಗಾಂಧಿಯವರ ಅಬ್ಬರದ ಭಾಷಣವನ್ನು ನೋಡಿ ಮೊದಲ ಸಂಪುಟದಲ್ಲಿ ಒಂದಷ್ಟು ಕರ್ನಾಟಕದಲ್ಲಿ ಅಚ್ಚರಿ ಮುಖಗಳು ಬರ್ತವೆ ಅಂತ ಹೇಳಿ ಎಣಿಸಲಾಗಿತ್ತು. ಆದ್ರೆ ಎಲ್ಲ ಒಂದ್ ಕಡೆ ಹಳೆ ಮದ್ಯ ಮತ್ತು ಹೊಸ ಬಾಟಲಿ ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯ ಸಂಪುಟದಲ್ಲಿದ್ದಂತ ಬಹುತೇಕ ಎಲ್ಲ ಯತೀಂದ್ರ ಸಿದ್ದರಾಮಯ್ಯ ಹೊರತುಪಡಿಸಿ ಎಲ್ಲರೂ ಕೂಡ ಮಂತ್ರಿ ಆದಂತವರಿಗೆ ಅವಕಾಶವನ್ನು ಕೊಡ್ತು. ಎಲ್ಲೊಂದ್ ಕಡೆ ರಾಹುಲ್ ಗಾಂಧಿಯವರು ಅವರು ಎಲ್ಲ ಅಂದುಕೊಂಡಂತೆ ಆಗ್ಲಿಲ್ಲ. ಮತ್ತು ಅದರಲ್ಲೂ ಕೂಡ ಸಿದ್ದರಾಮಯ್ಯ ಸಂಪುಟದಲ್ಲಿ ಇದ್ದಂಥವರೇ ಹೆಚ್ಚಿನ ಆದ್ಯತೆ ಬಂದಿರುವಂಥದ್ದು. ಆ ಮುಖಾಂತರ ಹಿರಿಯರಿಗೆ ಹೆಚ್ಚು ಆದ್ಯತೆಯನ್ನು ಕೂಡ ಕೊಡಲಾಯಿತು. ಆದ್ರೆ ಈ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯವರು ಅಚ್ಚರಿ ಮುಖಗಳಿಗೆ ಅವಕಾಶವನ್ನು ಕೊಡ್ತಾರಾ, ಯುವಕರಿಗೆ ಅವಕಾಶವನ್ನು ಕೊಡ್ತಾರಾ, ಸಾಮಾಜಿಕವರು ಜಾತಿವಾರ ಅವಕಾಶವನ್ನು ಕೊಡ್ತಾರಾ, ಮತ್ತು ಮತ್ತೆ ಹಳೆ ಮುಖಗಳಿಗೆ ಮಣೆ ಹಾಕ್ತಾರ, ಹಳೆ ಲಾಬಿಗೆ ಮಣೆ ಹಾಕ್ತಾರ ಅನ್ನೋದು ಕಾದ್ ನೋಡ್ಬೇಕಾಗಿರುವಂತದ್ದು. ಯಾಕಂತ ಹೇಳಿದ್ರೆ 2028ರ ವಿಧಾನಸಭೆ ಚುನಾವಣೆಯಲ್ಲಿ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕಂತೇಳಿ DK ಶಿವಕುಮಾರ್ ಅವರ ಲೆಕ್ಕಾಚಾರ ಇರತಕ್ಕಂಥದ್ದು. ಮತ್ತೆ 2029ರ ಲೋಕಸಭೆ ಚುನಾವಣೆ ಕೂಡ ರಾಹುಲ್ ಗಾಂಧಿ ಅವರಿಗೆ ಮಾಡು ಅಥವಾ ಮಡಿ ಅಥವಾ ರಾಜಕಾರಣದಲ್ಲಿ ಇರು ಅಥವಾ ಹೋಗು ಅನ್ನೋ ರೀತಿಯಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಬಹಳಷ್ಟು ಬಹುತೇಕ 8ರಿಂದ 10 ಶಾಸಕ ಅಚ್ಚರಿಯ ಮುಖಗಳ ಹೆಸರು ಬರುವ ಸಾಧ್ಯತೆ ಇದೆ ಅಂತ ಹೇಳಿ ಲೆಕ್ಕಾಚಾರಗಳು ಆಗ್ತಿರ್ತಕ್ಕಂಥದ್ದು. ಕಾದ್ ನೋಡ್ಬೇಕಾಗಿರುವಂತದ್ದು. ಹೂಗಾರ್. ಥ್ಯಾಂಕ್ ಯು ಪಟೇಲ್ ಡೀಟೇಲ್ಸ್ಗೆ. ಇನ್ನು ಕರ್ನಾಟಕದಲ್ಲಿ ಮೊದಲ ಸರ್ಕಾರಿ AI ವಿಶ್ವವಿದ್ಯಾಲಯ ಸ್ಥಾಪನೆ, ಗೂಗಲ್ IO ಕನೆಕ್ಟ್. ಈ ಕಾರ್ಯಕ್ರಮದಲ್ಲಿ CM DK ಶಿವಕುಮಾರ್ ಅವರು ಇವತ್ತು ಘೋಷಣೆ ಮಾಡಿದ್ದಾರೆ. AI ಕ್ಷೇತ್ರದಲ್ಲಿ ರಾಜ್ಯವನ್ನ ಜಾಗತಿಕ ಕೇಂದ್ರವಾಗಿಸುವಂತಹ ಗುರಿ ಇದೆ ಅಂತ ಮಾತಾಡಿದ್ರು CM DK ಶಿವಕುಮಾರ್. ಕರ್ನಾಟಕದಲ್ಲಿ ಮೊದಲ ಸರ್ಕಾರಿ AI ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡೋದಾಗಿ ಹೇಳಿದ್ದಾರೆ. AI ಈಗ ಜಗತ್ತನ್ನ ಆಳ್ತಾ ಇದೆ. ಜನ AI ಕೇಳ್ತಾ ಇದ್ದಾರೆ. AI ಸ್ಟಾರ್ಟ್ಅಪ್ಗಳಿಗೆ ಸರ್ಕಾರದಿಂದ ಉತ್ತೇಜನವನ್ನ ನೀಡಲಾಗುತ್ತೆ. ಬೆಂಗಳೂರು AI ಆವಿಷ್ಕಾರಗಳ ಜಾಗತಿಕ ಕೇಂದ್ರವಾಗಲಿದೆ ಅಂತ ಘೋಷಣೆ ಮಾಡಿದ್ದಾರೆ. ಜವಾಬ್ದಾರಿಯುತ AI ಅಭಿವೃದ್ಧಿಗೆ ಸರ್ಕಾರದ ಆದ್ಯತೆ ಇರುತ್ತೆ. ಬೆಂಗಳೂರು ವಿಶ್ವದ ಪ್ರಮುಖ AI ಕೇಂದ್ರವಾಗಬೇಕು. ಗೂಗಲ್ ಕಾರ್ಯಕ್ರಮದಲ್ಲಿ CM DK ಶಿವಕುಮಾರ್ ಅವರ ಮಹತ್ವವಾದಂತಹ ಹೇಳಿಕೆ ಇದು. So I salute all the leaders and the policy makers of Google who have chosen this city and the state, make this India and Bangalore proud. The confidence has strengthened Karnataka technology ecosystem immensely.
Today I invite Google to become an even more deeper partner in Karnataka next chapter. I am here as a Chief Minister to tell you, I am ready to give you any support you want. You will be the leader. You have to take up the leading. We will support you in whatever. Let us build AI for education. Let us build AI for healthcare, agriculture, climate reliance, and urban mobility. So I salute all the leaders and the policy makers of. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಾರ್ತಿಕ್, ಸಿಎಂ ಆಗ್ತಾ ಇದ್ದಂಗೆ ಡಿ ಕೆ ಶಿವಕುಮಾರ್ ಅವರು ಆರಂಭದ ದಿನದಿಂದಲೂ ಕೂಡ ವಿಶೇಷವಾದಂತಹ ಘೋಷಣೆಗಳನ್ನ ಯೋಜನೆಗಳನ್ನ ಮಾಡ್ತಾ ಬಂದ್ರು. ಎಸ್ಪೆಷಲಿ ಬೆಂಗಳೂರಿನ ಅಭಿವೃದ್ಧಿಗಾಗಿ ಒಂದಿಷ್ಟು ಯೋಜನೆಗಳನ್ನು ಕೂಡ ಅವರು ಸಿಎಂ ಆದ ನಂತರದಲ್ಲಿ ತೆಗೆದುಕೊಂಡು ಬಂದಿರುವಂತದ್ದು, ಅವರ ಕನಸಿನ ಕೂಸಾಗಿರುವಂತದ್ದು, ಅವರ ವಿಷನ್ ಆಗಿರುವಂತದ್ದು ಗ್ರೇಟರ್ ಬೆಂಗಳೂರು ಮಾಡಬೇಕು ಅಂತ. ಸೊ ಅದಕ್ಕೆ ಆಡ್ ಆನ್ ಆಗುತ್ತೆ ಈ ಒಂದು ಘೋಷಣೆ, AI ಯೂನಿವರ್ಸಿಟಿ. ನಿಶ್ಚಿತವಾಗಿ ಅರುಣ್, ಇವತ್ತು ಸಿಎಂ ಡಿ ಕೆ ಶಿವಕುಮಾರ್ ಅವರು AI ಯೂನಿವರ್ಸಿಟಿಯನ್ನು ಕರ್ನಾಟಕದಲ್ಲಿ ಸ್ಥಾಪನೆ ಮಾಡ್ತೀವಿ ಅನ್ನುವಂಥ ಒಂದು ಘೋಷಣೆಯನ್ನು ಮಾಡಿರುವಂಥದ್ದು ಕರ್ನಾಟಕದ ಮಟ್ಟಿಗೆ, ಅದರಲ್ಲೂ ಕರ್ನಾಟಕದ ಯುವಜನತೆಯ ಮಟ್ಟಕ್ಕೆ ನಾವು ಇದನ್ನು ನೋಡೋದಾದರೆ ಮಹತ್ವದ ಘೋಷಣೆ ಅಂತ ಹೇಳ್ಬೋದಾಗಿದೆ. ಅಂದರೆ ಮುಂದಿನ ದಿನಗಳಲ್ಲಿ ಈ ಒಂದು ಜಗತ್ತೇ AI ಮೂಲಕವಾಗಿಯೇ ಎಲ್ಲವನ್ನ ನೋಡ್ತಿರುವಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ AIಗೆ ಸಂಬಂಧಪಟ್ಟಂತೆ ಒಂದು ವಿಶ್ವವಿದ್ಯಾಲಯವನ್ನೇ ಸ್ಥಾಪನೆ ಮಾಡ್ತೀವಿ ಅನ್ನುವಂಥ ಘೋಷಣೆಯನ್ನು ಸಿಎಂ ಡಿ ಕೆ ಶಿವಕುಮಾರ್ ಮಾಡಿದ್ದಾರೆ. ಅದು ಯಾವಾಗ ಮಾಡ್ತಾರೆ ಅನ್ನುವಂಥದ್ದು ಇದುವರೆಗೂ ಕೂಡ ಅವರು ಘೋಷಣೆ ಮಾಡಿಲ್ಲ. ಆದರೆ ಇವತ್ತು ಗೂಗಲ್ ಸಂಸ್ಥೆಯ ಒಂದು ಕಾರ್ಯಕ್ರಮದಲ್ಲಿ ಭಾಷಣ ಮಾಡುವಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು AIಗೆ ಸಂಬಂಧಪಟ್ಟಂತೆ ಒಂದು ಯೂನಿವರ್ಸಿಟಿಯನ್ನು ಕರ್ನಾಟಕದಲ್ಲಿ, ಅದು ದೇಶದಲ್ಲಿಯೇ ಮೊದಲನೇ ಯೂನಿವರ್ಸಿಟಿಯನ್ನು ನಾವು ಕರ್ನಾಟಕದಲ್ಲಿ ಸ್ಥಾಪನೆ ಮಾಡ್ತೇವೆ ಅಂತ ಮಾತನ್ನು ಹೇಳ್ತಾ ಇರ್ತಕ್ಕಂಥದ್ದು. ಇದು ಮಾನವ ಸಂಪನ್ಮೂಲವನ್ನು ಇನ್ನಷ್ಟು ಕೌಶಲ್ಯಭರಿತ ಮಾಡೋದಕ್ಕೆ AI ತಂತ್ರಜ್ಞಾನ ಈಗ ಅಂದರೆ ಅತಿ ಅವಶ್ಯಕ ಆಗಿರುವಂಥ ಸಂದರ್ಭದಲ್ಲಿ ಈ ಒಂದು AI ಯೂನಿವರ್ಸಿಟಿಯನ್ನು ಕರ್ನಾಟಕದಲ್ಲಿ ಸ್ಥಾಪನೆ ಮಾಡ್ತಾ ಇರುವಂಥ ಒಂದು ಘೋಷಣೆಯನ್ನು ಸರ್ಕಾರ ಮಾಡಿರುವಂಥ ಕಾರಣಕ್ಕಾಗಿ ಇದು ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಜೊತೆಗೆ ಇಡೀ ಜಗತ್ತೇ ಈಗ AI ಮೂಲಕವಾಗಿಯೇ ಎಲ್ಲವನ್ನ ನೋಡ್ತಾ ಇರುವಂಥ ಸಂದರ್ಭದಲ್ಲಿ ಕರ್ನಾಟಕದ ಯುವ ಸಮುದಾಯವನ್ನು AI ಕೌಶಲ್ಯಭರಿತರನ್ನಾಗಿ ಮಾಡೋದಕ್ಕಾಗಿಯೇ ಈ ಒಂದು ಯೂನಿವರ್ಸಿಟಿಯನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು ಇದೆಯಲ್ಲ, ಇದು ಮಹತ್ವದ ಘೋಷಣೆ ಅಂತ ಹೇಳ್ಬೋದು. ಜೊತೆಗೆ AI ಮೂಲಕವಾಗಿಯೇ ಮುಂದಿನ ದಿನಗಳಲ್ಲಿ ರೈತರಿಗೆ ಅನುಕೂಲ ಮಾಡುವಂತಿರ್ಬೋದು, ಶಿಕ್ಷಣ ಕ್ಷೇತ್ರದಲ್ಲಿರ್ಬೋದು, ಹಾಗೆ ಆರೋಗ್ಯ ಕ್ಷೇತ್ರದಲ್ಲಿರ್ಬೋದು, ಈ ರೀತಿಯಾಗಿ ಎಲ್ಲ ಕ್ಷೇತ್ರದಲ್ಲಿಯೂ ಕೂಡ AIಯನ್ನು ನಾವು ಅಳವಡಿಕೆಯನ್ನು ಮಾಡಿಕೊಳ್ಳೋದಕ್ಕೆ ಸಿದ್ಧ ಇದೆ ಅನ್ನುವಂಥ ರೀತಿಯಲ್ಲಿ ಅವರು ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಗೂಗಲ್ ಸಂಸ್ಥೆಗೂ ಕೂಡ AIಗೆ ಸಂಬಂಧಪಟ್ಟಂತೆ ಇರ್ಬೋದು ಅಥವಾ ಅವರ ಒಂದಿಷ್ಟು ಈ ಒಂದು ಕರ್ನಾಟಕದಲ್ಲಿ ಅವರ ಒಂದು ಉದ್ಯಮವನ್ನು ಸ್ಥಾಪನೆ ಮಾಡೋದಕ್ಕಾಗಿರ್ಬೋದು ಅಥವಾ ಆ ಒಂದು ಸಂಸ್ಥೆಗೆ ಬೇಕಾಗುವಂಥ ಎಲ್ಲ ಅನುಕೂಲಗಳನ್ನು ಕೂಡ ನಾವು ಮಾಡಿಕೊಡ್ತೀವಿ ಅನ್ನುವಂಥ ಘೋಷಣೆಯನ್ನು ಕೂಡ ಮಾಡಿದ್ದಾರೆ. ಇದೆಲ್ಲದರ ನಡುವೆ AI ಯೂನಿವರ್ಸಿಟಿಯನ್ನು ಕರ್ನಾಟಕದಲ್ಲಿ ಮಾಡ್ತೀವಿ ಅನ್ನುವಂಥ ಒಂದು ಘೋಷಣೆ ಇದೆಯಲ್ಲ, ಇದು ಮಹತ್ವದ ಘೋಷಣೆ ಆಗಿದೆ. ಜೊತೆಗೆ ಈ ಒಂದು ಘೋಷಣೆಯ ಮೂಲಕವಾಗಿ ಕರ್ನಾಟಕದ ಯುವಜನರನ್ನು ಇನ್ನಷ್ಟು ಕೌಶಲ್ಯಭರಿತರನ್ನಾಗಿ ಮಾಡುವಂಥದ್ದು, ಜೊತೆಗೆ AI ಹಬ್ ಆಗಿ ಬೆಂಗಳೂರು ಮತ್ತು ಕರ್ನಾಟಕವನ್ನು ಮಾಡುವಂಥ ಒಂದು ದೂರದೃಷ್ಟಿಕೋನವನ್ನು ಇಟ್ಟುಕೊಂಡು ಸಿಎಂ ಡಿ ಕೆ ಶಿವಕುಮಾರ್ ಅವರು ಈ ಒಂದು ಘೋಷಣೆ ಮಾಡಿದ್ದಾರೆ. ಅರುಣ್ ಉಗಾರ್, ಥ್ಯಾಂಕ್ ಯು ಕಾರ್ತಿಕ್ ಡೀಟೇಲ್ಸ್ಗೆ. ಬೂದಿಹಾಳದಲ್ಲಿ ಅನ್ನಭಾಗ್ಯ ಅಕ್ಕಿ ವಿತರಿಸದೆ ಕಳ್ಳಾಟ ಮಾಡಲಾಗಿದೆ. ನ್ಯಾಯಬೆಲೆ ಅಂಗಡಿ ಮಾಲೀಕರ ವಿರುದ್ಧ ಪ್ರತಿಭಟನೆಯನ್ನ ಮಾಡಲಾಗಿದೆ. ಬೂದಿಹಾಳದಲ್ಲಿ ಅನ್ನಭಾಗ್ಯ ಅಕ್ಕಿಯನ್ನ ವಿತರಿಸದೆ, ಅಂದ್ರೆ ಸರ್ಕಾರ ಕೊಡುವಂತಹ ಅಕ್ಕಿ, ನ್ಯಾಯಬೆಲೆ ಅಂಗಡಿ ಮಾಲೀಕರ ವಿರುದ್ಧ ಪ್ರತಿಭಟಿಸಿದ್ದಾರೆ ಸಾರ್ವಜನಿಕರು. ಚಳ್ಳಕೆರೆ ತಹಶೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ಆಗೋಗಿದೆ. ಬೂದಿಹಾಳ ಗ್ರಾಮದಲ್ಲಿ ಅನ್ನಭಾಗ್ಯ ಅಕ್ಕಿಯನ್ನು ಕೊಟ್ಟಿಲ್ಲ. ಮೇ ಮತ್ತು ಜೂನ್ ತಿಂಗಳ ಅನ್ನಭಾಗ್ಯ ಅಕ್ಕಿಯನ್ನ ವಿತರಿಸಿಲ್ಲ. 2 ತಿಂಗಳು ಅಕ್ಕಿ ಕೊಟ್ಟಿಲ್ಲ. ಎಲ್ಲಿ ಹೋತಾ ಅಕ್ಕಿ ಕೇಳಿದ್ರೆ ಕಾರಣ ಹೇಳ್ತಾ ಇದ್ದಾರೆ ಅಂತ ಆಕ್ರೋಶ ವ್ಯಕ್ತವಾಗಿದೆ ಸಾರ್ವಜನಿಕರಿಂದ. ಅನ್ನಭಾಗ್ಯ ಅಕ್ಕಿಯನ್ನೇ ನಂಬಿಕೊಂಡು ಜೀವನ ಮಾಡ್ತಾ ಇದ್ದೀವಿ ನಾವು ಅಂತ ಅಧಿಕಾರಿಗಳಿಗೆ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಕಳ್ಳಾಟದ ಬಗ್ಗೆ ಹೇಳಿದ್ರೂ ಕೂಡ ಹಿರಿಯ ಅಧಿಕಾರಿಗಳಿಗೆ ಯಾವುದೇ ಕ್ರಮ ಆಗಿಲ್ಲ. ಅಕ್ಕಿ ಕೊಡದಿದ್ರೆ ನಾವು ಬದುಕೋದು ಹೇಗೆ, ಅದೇ ಅಕ್ಕಿಯನ್ನು ನಂಬಿಕೊಂಡು ನಾವು ಜೀವನ ಮಾಡ್ತಾ ಇದ್ದೀವಿ ಅಂತ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಗ್ರಾಮದಲ್ಲಿ ಅವ್ರು ವರ್ಕರ್ ಆಗಿರಂತ ಮೊದ್ಲಾಕರ್ ನಾವು ವಾಪಸ್ ಕಳ್ಸಿದ್ವಿ. 2 ತಿಂಗಳ ಅಕ್ಕಿ ಹಾಕೊಡ್ರಿ ಅಂತ ವಾಪಸ್ ಕಳ್ಸಿದ್ವಿ. ನೀನು 3ನೇ ತಿಂಗಳ ಅಕ್ಕಿ ಹಾಕ್ತಿವಿ ಅಂದ್ರೆ ಸಮ ಬೇಡ ಬಾಗ್ಲಕ್ಕೆ ಅನ್ನೋದ್ರಿ ಈ ತಿಂಗಳ ಹಾಕ್ರ ಅಂತ ನಾವು ಕೇಳಿದ್ವಿ. ಈ ತಿಂಗಳ ಹಾಕ್ರಿ ಅಂತ ಕೇಳಿದ್ವಿ. ಮಾತಾಡ್ರಿ ಅಷ್ಟೇ. ಎಲ್ಲಿಗೆ ಹೋದ್ರು
ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನಯ್ ಸಂಪರ್ಕದಲ್ಲಿದ್ದಾರೆ. ವಿನಯ್, ಒಳ್ಳೆ ದೇವ್ರು ಕೊಟ್ಟರು ಪೂಜಾರೆ ಕೊಡ್ಲಿಲ್ಲ ಅನ್ನೋ ತರ ಏನ್ ಕಥೆ ಇದು? ಆಮೇಲೆ ಬಡವರು ತಿನ್ನೋ ಅಕ್ಕಿ ಮೇಲೂ ಕೂಡ ಇವರು ದುಡ್ಡು ಮಾಡ್ತಾರೆ ಅಂದ್ರೆ ಏನ್ ಹೇಳ್ಬೇಕು? ನಾಚಿಕೆ ಆಗ್ಬೇಕು ಇವರಿಗೆಲ್ಲ. ಏನ್ ಸಮಸ್ಯೆ ಅಂತ 2 ತಿಂಗಳಿಂದ ಅಕ್ಕಿ ಕೊಟ್ಟಿಲ್ಲ? ಅರುಣ್, ಮೇನು ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ಬೂದಿಹಾಳ್ ಗ್ರಾಮದ ಸೊಸೈಟಿಯಿಂದ ಏನು ಪಡಿತರ ವಿತರಣೆ ಆಗ್ಬೇಕಾಗಿತ್ತು, ಆ ಅಕ್ಕಿ ವಿತರಣೆ ಆಗದ ಹಿನ್ನೆಲೆಯಲ್ಲಿ ಇವತ್ತು ಆ ಫಲಾನುಭವಿಗಳು ಇವತ್ತು ತಹಶೀಲ್ದಾರ್ ಕಚೇರಿಗೆ ಭೇಟಿ ನೀಡಿರ್ತಕ್ಕಂಥದ್ದು. ಅಲ್ಲಿ ತಹಶೀಲ್ದಾರ್ಗೆ ತರಾಟೆಗೆ ತೆಗೆದುಕೊಂಡಿರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಸರ್ಕಾರ ಕೊಡುವಂತಹ ಅನ್ನಭಾಗ್ಯ ಅಕ್ಕಿಯನ್ನ 2 ತಿಂಗಳಾದ್ರೂ ಕೂಡ ವಿತರಣೆ ಮಾಡದೆ ವಂಚನೆ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಕ್ರಮವನ್ನ ಕೈಗೊಳ್ಳಿ. ಏನು ಬಡವರು ಇದನ್ನೇ ನಂಬಿಕೊಂಡು ಜೀವನ ಮಾಡ್ತಿದ್ದೀವಿ, ಒಂದೊತ್ತಿನ ಊಟಕ್ಕೂ ಕೂಡ ಅನ್ನಭಾಗ್ಯ ಅಕ್ಕಿಯನ್ನೇ ಬಳಸ್ಕೊಂಡು ನಾವು ಜೀವನ ಮಾಡ್ತಾ ಇರ್ತಕ್ಕಂಥದ್ದು, ಮತ್ತೆ ಅದನ್ನ ಬದುಕು ಕಟ್ಟಿಕೊಳ್ತಾ ಇರ್ತಕ್ಕಂಥದ್ದು. ಆ ಅಕ್ಕಿಯನ್ನು ಕೂಡ ಕೊಡುವಲ್ಲಿ ಅಧಿಕಾರಿಗಳು ನಿರ್ಲಕ್ಷ್ಯ ತೋರ್ತಾ ಇರುವಂತದ್ದು. ಜೊತೆಗೆ ಏನು ನ್ಯಾಯಬೆಲೆ ಅಂಗಡಿಯ ಮಾಲೀಕರಾಗಿರ್ತಕ್ಕಂಥವ್ರು, ಕಾರ್ಯದರ್ಶಿಗಳಾಗಿರ್ತಕ್ಕಂಥವ್ರು ಕೂಡ ಇದಕ್ಕೆ ಪೂರಕವಾಗಿ ಕೆಲಸವನ್ನ ಮಾಡದಲೇ ಜನರಿಗೆ ಮೋಸವನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಆರೋಪಗಳನ್ನ ಮಾಡಿ ಅವ್ರಿಗೆ ಕ್ರಮವನ್ನ ಕೈಗೊಳ್ಬೇಕು. ಮತ್ತು ಏನು ಕಳೆದ 2 ತಿಂಗಳಿಂದ ಅಕ್ಕಿಯನ್ನು ವಿತರಣೆ ಮಾಡಿಲ್ಲ, ಆ ಅಕ್ಕಿಯನ್ನು ಕೂಡ ಕೂಡಲೇ ವಿತರಣೆ ಮಾಡಬೇಕು ಅನ್ನುವಂತ ಆಗ್ರಹವನ್ನ ಮಾಡಿರ್ತಕ್ಕಂಥದ್ದು. ಅರುಣ್, ಥ್ಯಾಂಕ್ ಯು ವಿನಾಯಕ್ ಡೀಟೇಲ್ಸ್ಗೆ. ಜುಲೈ ಆರಂಭ ಆದ್ರೂ ಕೂಡ ಬೀದರ್ನಲ್ಲಿ ಮಳೆನೇ ಇಲ್ಲ. ಒಣಗ್ತಾ ಇರುವಂತಹ ಬೆಳೆಯನ್ನ ಉಳಿಸಿಕೊಳ್ಳೋದಕ್ಕೆ ರೈತರು ಹರಸಾಹಸವನ್ನ ಪಡ್ತಾ ಇದ್ದಾರೆ ಬೀದರ್ನಲ್ಲಿ. ಇದಕ್ಕೆ ಸ್ಪ್ರಿಂಕ್ಲರ್ ಮೂಲಕವಾಗಿ ನೀರು ಉಣಿಸ್ತಾ ಇದ್ದಾರೆ ಬೆಳೆಗಳಿಗೆ. ಹಾಗೆ ಬಿಟ್ರೆ ಸುಟ್ಟು ಹೋಗ್ಬಿಡ್ತಾ ಇದೆ, ಅದು ಮಳೆ ಇಲ್ದೇನೆ ಒಣಗಿ ಹೋಗ್ಬಿಡ್ತಾ ಇದೆ. ಒಣಗ್ತಾ ಇರುವಂತಹ ಆ ಬೆಳೆಯನ್ನ ಉಳಿಸ್ಕೊಳ್ಳೋದಕ್ಕೆ ಒದ್ದಾಡ್ತಾ ಇದ್ದಾರೆ ರೈತರು. ಸ್ಪ್ರಿಂಕ್ಲರ್ಗಳ ಮೂಲಕವಾಗಿ ನೀರು ಹಾಯಿಸ್ತಾ ಇದ್ದಾರೆ. ವಿಲಾಸಪುರ ಗ್ರಾಮದಲ್ಲಿ ಸೋಯಾ ಬೆಳೆ ಒಣಗಿ ಹೋಗ್ತಾ ಇದೆ. ಮಳೆ ಕೈ ಕೊಟ್ಟು ಬಿಸಿಲು ಹೆಚ್ಚಾಗಿದೆ ಮತ್ತೆ. ಹಾಗಾಗಿ ರೈತರು ಸಂಕಷ್ಟ ಅನುಭವಿಸ್ತಾ ಇದ್ದಾರೆ. ಆರ್ಥಿಕ ನಷ್ಟದಿಂದ ಪಾರಾಗುವುದಕ್ಕೆ ರೈತರಿಂದ ಹರಸಾಹಸ ನಡೀತಾ ಇದೆ ಬೀದರ್ನಲ್ಲಿ. ಜುಲೈ ತಿಂಗಳು ಅರ್ಧ ಮುಗಿತಾ ಬಂತು, ಮಳೆ ಇಲ್ಲ. ಎಕರೆಗೆ 20,000 ರೂಪಾಯಿ ಖರ್ಚು ಮಾಡಿ ನಾವು ಬೆಳೆ ಒಣಗ್ತಾ ಇದೆ. ಏನ್ ಮಾಡಬೇಕು ಗೊತ್ತಾಗ್ತಿಲ್ಲ. ಸಾಲ ಮಾಡಿ ನಾವೆಲ್ಲರೂ ಕೂಡ ಈ ಬೆಳೆ ಹಾಕಿದ್ದೀವಿ, ಬೆಳೆ ಬೆಳೀತಾ ಇದ್ದೀವಿ. ಸರ್ಕಾರ ನಮ್ಮ ನೆರವಿಗೆ ಬರಬೇಕು ಅಂತ ರೈತರು ಪರಿಪರಿಯಾಗಿ ಬೇಡಿಕೊಳ್ತಾ ಇದ್ದಾರೆ. ಸರ್ಕಾರ ಪರಿಹಾರ ಕೊಡಬೇಕು ಅಂತ, ನಮಗೆ ಸರ್ಕಾರ ದಾರಿ ತೋರಿಸಬೇಕು ಅಂತ ರೈತರು ಕೇಳಿಕೊಳ್ತಾ ಇದ್ದಾರೆ. ಎಕರೆಗೆ 20,000 ರೂಪಾಯಿ ಖರ್ಚು ಮಾಡಿ ಗೊಬ್ಬರ ಬೀಜ ತಂದು ಬಿತ್ತನೆ ಮಾಡಲಾಗಿದೆ. ಜುಲೈ 14ನೇ ತಾರೀಕು ಒಂದು ಹನಿ ಮಳೆ ಬೀಳ್ತಾ ಇಲ್ಲ. ಹೀಗಾಗಿ ಹುಟ್ಟಿರುವಂತಹ ಬೆಳೆ ಕೂಡ ಈಗ ಒಣಗಿ ಹೋಗುವಂತಹ ಪರಿಸ್ಥಿತಿಯಲ್ಲಿದೆ. ನೋಡಿ, ಇದು ಜಮೀನಿನ ದೃಶ್ಯ ನೋಡ್ತಾ ಇದ್ದೀವಿ. ವಿಲಾಸಪುರ ಆ ಊರಿನ ದೃಶ್ಯ ಇದು. ಇದೇ ವಿಚಾರವಾಗಿ ನಮ್ಮ ಪ್ರತಿನಿಧಿ ದುರ್ಗಪ್ಪ ರೈತರನ್ನ ಮಾತಾಡಿಸಿದ್ದಾರೆ. ರೈತರು ಏನ್ ಹೇಳಿದ್ರು ನೋಡೋಣ. 2ನೇ ವಾರ ಕಳೆದಿದೆ, ಆದ್ರೆ ಮುಂಗಾರು ಮಳೆ ನಿರೀಕ್ಷಿತ ಪ್ರಮಾಣದಲ್ಲಿ ಆಗ್ತಾ ಇಲ್ಲ. ಹೀಗಾಗಿ ಬೀದರ್ ಜಿಲ್ಲೆಯ ರೈತರು ಮಳೆಯನ್ನ ನಂಬಿ ಬಿತ್ತನೆ ಮಾಡದಿರತಕ್ಕಂತ ರೈತರು ಇವತ್ತು ಕಂಗಾಲಾಗಿರ್ತಕ್ಕಂಥದ್ದು. ಸದ್ಯ ರೈತರನ್ನ ಮಾತಾಡಿಸ್ತಾ ಹೋಗ್ತೀನಿ. ನೋಡ್ರಿ, 20 ದಿನ ಆಯ್ತು ಸರ್, ಮಳೆ ಇಲ್ಲ, ಏನ್ ಬಿ ಇಲ್ಲ. ಪೂರ ಇದು ಆಗ್ಯದ. ನಮ್ಮ ಕಾಲ್ಕಲ್ಲಿ ಎಲ್ಲ ನಡ್ಗ್ಲತ್ತಾವ. ಪೂರ ಸಾಲ ತೆಗೆದು ಬೀಜ ಬಿತ್ತಿದೇವು ಸರ್. ಎಲ್ಲ ಅವಘಡಿ ಅದ, ಗಂಭೀರ ಅದ. ಏನಾರ ಸರ್ಕಾರ ಮದ್ದತ್ ಮಾಡ್ರೆ ಇರ್ತೇವೆ, ಇಲ್ದ್ರ ತೋಲ್ ಹೈರಾಣಿ ಅದ. ಸಾಲ ಬಿ ಕೊಡೋದು ಆಗಲ್ದು, ಮಂದಿದು ಎಲ್ಲ ತೋಲ್ ಅವಘಡಿ ಅದ ಸರ್. ಈಗ ಮಳೆ ನಮ್ದೆಲ್ಲ ಬಿತ್ತನೆ ಮಾಡಿದ್ರಿ, ಬೆಳೆ ಎಲ್ಲ ಒಣಗ್ತಾ ಇದೆ. ಈಗ ಒಂದ್ ಕಡೆ ಬರಗಾಲ ಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ. ಏನ್ ಹೇಳ್ತೀರಿ ಇಂಥ ಸಂದರ್ಭದಾಗ? ಎಕ್ಕರ್ಕು ಏನಾರ 20,000 ರೂಪಾಯಿ ಖರ್ಚು ಮಾಡಿದೇವ್ರಿ. ಬಾಕಿ ತೆಗೆದು ಸಾಲ ತೆಗೆದು ಏನು ಮಾಡಬೇಕು? ಎಲ್ಲ ದನ ಕರಿ ನೀರಿಲ್ಲ, ಮಂದಿಗೆ ಅನ್ನ ಇಲ್ಲ, ಎಲ್ಲ ಭಾಳ ಪಾಸಿ ಇದೆ. ಬೆಳೆ ಒಣ ನಡೆದೆಲ್ಲ. ಇದು ಮೊಳಕೆ ಹೊಡೆದಾಗ ಒಂದು ಈಗಾಗಲೇ ಏನು ವಾತಾವರಣ ಒಂಥರ ಕೋಲ್ಡ್ ಇತ್ತು. ಈಗ ಕಳೆದ 3-4 ದಿನಗಳಿಂದ ಬಿಸಿಲು ಬೀಳ್ತಾ ಇದೆ. ಪೂರಾ ಒಣಗಿ ಹೋಗೋದ್ರಿ ಸರ್. ಬ್ಯಾಸ್ಗೆ ಬಿಸಿಲು ಬಿದ್ದಂಗೆ ಬಿದ್ದದು. ಪೂರಾ ಏನು ಮಾಡಬೇಕು ನಮ್ಮ ತಲೆ ನಡೆಯಲು ಹೋಗ್ಯದ್ರಿ. ಈಗ ಸಾಕಷ್ಟು ಎಕರೆಗೆ 1,000 ರೂಪಾಯಿ ಖರ್ಚು ಮಾಡಿದ್ರಿ, ಎಲ್ಲ ಮಾಡಿದ್ರಿ. ಇವತ್ತು ಬೆಳೆ ಒಣಗ್ತಾ ಇದೆ, ಏನು ಹೇಳ್ತೀರಿ ಸರ್? ನೋಡ್ರಿ, ವಿಲಾಸಪುರ ಗ್ರಾಮದಾಗೆಲ್ಲ ಇದು ಬೀದರ್ ಜಿಲ್ಲೆಯಲ್ಲಿ ಈ ಪರಿಸ್ಥಿತಿ ಅದ. ಈಗ ನೀವು ನಿಮ್ಮ ಖುದ್ದಾಗಿ ನಿಮ್ಮ ಕಣ್ಣಿಂದ ನಿಮ್ಮ ವಿಡಿಯೋದಿಂದ ನೋಡ್ತಾ ಇದ್ರಿ. ಇದು 15 ದಿವಸ ಬೆಳೆ ಅದ. ಈಗ ಇದು 2 ದಿವಸದಾಗ ಮಳೆ ಇಲ್ಲ ಅಂದ್ರೆ ಇದು ಬೆಳೆ ಎಲ್ಲ ನೆಲಕ್ಕೆ ಬೀಳ್ತಾವೆ. ಹೀಗೆ ಬಾಳ್ನ ಬರ್ತಾವೆ, ನೆಲಕ್ಕೆ ಬೀಳತ್ತಾವ ಒಂದೊಂದು ಮೊಳಕೆ ಎಲ್ಲ. ಈಗ ಪಾಪ ಕೆಲವರು ಮಳೆ ಇರ್ಲೋದ್ರೂ ನೀರು ಬಿಟ್ಟು ಸ್ಪ್ರಿಂಕ್ಲರ್ ಹಚ್ಚಿ ನೀರು ಬಿಡ್ಲತ್ತಾರ, ಅದನ್ನು ಸಕ್ಸಸ್ ಇಲ್ಲ. ಅದು ಎಷ್ಟು ದಿವಸ ಅಂತ ಇನ್ನೊಂದು 15 ದಿವಸ ಒಂದು ವೇಳೆ ಮಳೆ ಇಲ್ಲ ಅಂದ್ರೆ ಅದನ್ನು ಫೇಲ್ ಆಗುತ್ತೆ. ಅದಕ್ಕೆ ರೈತರಿಗೆ ಏನದ ಅಂದ್ರೆ ತುಂಬ ಸಂಕಷ್ಟ ಅದ ಈ ಸಂದರ್ಭದಾಗ. ರೈತರಿಗೆ ಏನದ ಅಂದ್ರೆ ಒಳ್ಳೆ
ಅವರಿಗೆ ಮುಂದಿನ ಸಂಕಷ್ಟ ಪರಿಹಾರ ಮಾಡಬೇಕು. ಅವ್ರಿಗೆ ಪರಿಹಾರ ಬರಗಾಲ ಡಿಕ್ಲೇರ್ ಮಾಡಿ ರೈತರಿಗೆ ಏನದ ಅಂದ್ರೆ ಹೆಲ್ಪ್ ಮಾಡೋ ರೀತಿ ಮಾಡಬೇಕು. ಅದೇನು ಕೊಟ್ಟರೆ ಏನು ಆಗಲ್ಲ, ಕೆಲಸ ಮಾಡ್ಬೇಕು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅಂತ ನಮ್ದೊಂದು ಮನವಿ ಇದೆ. ಇದಿಷ್ಟು ರೈತರ ಮಾತಾಗಿರ್ತಕ್ಕಂಥದ್ದು. ದುರ್ಗಪ್ಪ ಹೊಸಮನಿ, ನ್ಯೂಸ್ 18 ಬೀದರ್.